ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಟೀಂ ಈಶ್ವರ್ ಮಲ್ಪೆ ಸಹಯೋಗದಲ್ಲಿ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಉಚಿತ ಶ್ರವಣ ತಪಾಸಣಾ ಶಿಬಿರ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆಯವರೆಗೆ ಶಿಬಿರ ನಡೆಯಿತು. ಉಚಿತವಾಗಿ ಪತ್ರಕರ್ತರು ಸೇರಿದಂತೆ ಸಾರ್ವಜನಿಕರ ಕಿವಿ ತಪಾಸಣೆ ನಡೆಸಲಾಯಿತು. ಸುಮಾರು 30ಕ್ಕೂ ಹೆಚ್ಚು ಮಂದಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಸ್ವಲ್ಪ ಎಲ್ಲ ಸ್ವಲ್ಪ 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 ಎಲ್ಲ ಎಲ್ಲ ಇದಾದರೆ ಅಷ್ಟು ವಿಸಿಬಿಲಿಟಿ ಇರೋದಿಲ್ಲ. ಈ ಕಡೆ ತಿರುಗಿ. ಇದು ಸ್ವಲ್ಪ ಕಷ್ಟ ಅದು. ಸರ್ಜರಿ ಮಾಡಿದೆ ಆಯ್ತಾ? ಓಕೆ ಓಕೆ ಓಕೆ. ಎರಡು ಹಾಕ್ಬೇಕಾ? ಎರಡೂ ಹಾಕಿದ್ರೆ ಉತ್ತಮ. ಈಗ ಏಜ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆಲ್ಲ ಕಷ್ಟ ಆದರೆ ಒಂದು ಕಡೆ ಹಾಕಿ ಕೂರುತ್ತೆ, ಏನು ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ಕೇಳುತ್ತಂತ. ಈ ವೇಳೆ ಮಾತನಾಡಿದ ಈಶ್ವರ್ ಮಲ್ಪೆ ತಂಡದ ಸದಸ್ಯ ಹಾಗೂ ಆರೋಗ್ಯ ಶಿಬಿರದ ಸಂಯೋಜಕರಾದ ಲವ ಬಂಗೇರ, ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರಲಾಗ್ತಿದೆ. 25ನೇ ಕಾರ್ಯಕ್ರಮವಾಗಿ ಕಿವಿ ತಪಾಸಣೆ ಶಿಬಿರವನ್ನು ಮಡಿಕೇರಿಯಲ್ಲಿ ಏರ್ಪಡಿಸಿದ್ದು, ಶ್ರವಣ ದೋಷವುಳ್ಳವರಿಗೆ ಈಶ್ವರ್ ಮಲ್ಪೆಯವರು ಶ್ರವಣ ಯಂತ್ರಕ್ಕೆ ತಗಲುವ ವೆಚ್ಚದ 40% ಮೊತ್ತವನ್ನು ಭರಿಸಿದ್ದಾರೆ ಎಂದರು. ಇಂದು ನಾವು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಈಶ್ವರ್ ಮಲ್ಪೆ ಅವರ ಸಹಯೋಗದೊಂದಿಗೆ ಉಚಿತ ಕಿವಿಯ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಗಳ ರಿಯಾಯಿತಿ ದರದಲ್ಲಿ ಕೊಡುವ ಕಾರ್ಯಕ್ರಮವನ್ನು ನಾವು ಇಂದು ಮಾಡ್ತಾಯಿದ್ದೀವಿ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಒಂದು ಸಮಾಜಮುಖಿ ಕಾರ್ಯಕ್ರಮ ಅಂತ ನಾವು ಕರ್ನಾಟಕದಾದ್ಯಂತ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಮಾಡ್ತಾಯಿದ್ದು, ನಮ್ಮ 25ನೇ ಕಾರ್ಯಕ್ರಮ ಇಂದು ನಾವು ನಮ್ಮ ಮಡಿಕೇರಿಯ ಪ್ರೆಸ್ ಕ್ಲಬ್ನಲ್ಲಿ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಒಂದು 30 ಜನ ರಿಜಿಸ್ಟರ್ ಮಾಡಿಕೊಂಡು ನಾವು ಎಲ್ಲರಿಗೂ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೀವಿ. ಈ ಕ್ಯಾಂಪ್ನಲ್ಲಿ ನಾವು ಕಿವಿಯ ಶ್ರವಣ ತಪಾಸಣೆ ಮಾಡಿ ಯಾರಿಗೆ ಶ್ರವಣ ದೋಷ ಅಂದರೆ ಕೇಳಿಸ್ಕೊಳ್ಳೋ ಸಮಸ್ಯೆ ಇರುವವರಿಗೆ ನಾವು ಅವರ ಯಂತ್ರಕ್ಕೆ ನಮ್ಮ ಈಶ್ವರ್ ತಂಡ ಸಹಯೋಗದೊಂದಿಗೆ 40% ಸಹಾಯಧನವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಈ ಸಮಾಜದಲ್ಲಿ ನೀವು ನೋಡಿರ್ಬೋದು, ಕಣ್ಣಿನ ಪರೀಕ್ಷೆ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಿದ ಪರೀಕ್ಷೆ ಆಗಿರ್ಬೋದು, ಸಕ್ಕರೆ, ಈಗ BP ಶುಗರ್ ಆಗಿರ್ಬೋದು, ಅಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ. ಆದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ಮುಖ್ಯವಾದ ಕಿವಿಯ ಬಗ್ಗೆ ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಈಶ್ವರ್ ಮಲ್ಪೆ ಅವರು ಅವರ ಏನು ದೇಣಿಗೆ ಬಂದಿರ್ತದೆ ಅದರಲ್ಲಿ ಒಂದು ಭಾಗವನ್ನು ಈ ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾವು ಇಟ್ಟಿರ್ತೀವಿ. ಸೊ ಈ ಕಾರ್ಯಕ್ರಮ 25ನೇ ಕಾರ್ಯಕ್ರಮ ಆಗಿ ಈ ಪತ್ರಕರ್ತರ ಸಂಘ ಏನಿದೆ ಅವರು ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇದೂ ಒಂದು ಅಂತ ಅಂದ್ಕೊಂಡು ಮಡಿಕೇರಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾನು ಅವರಿಗೆ ಧನ್ಯವಾದನ ತಿಳಿಸ್ತೇನೆ. ಮೈಸೂರಿನ ವಾಕ್ ಶ್ರವಣ ತಜ್ಞರಾದ ಡಾಕ್ಟರ್ ಪವನ್ ಮಾತನಾಡಿ, ಕಿವಿಯ ಸಮಸ್ಯೆ, ಸುರಕ್ಷತೆ ಮತ್ತು ಶ್ರವಣ ದೋಷ ನಿವಾರಣೆ ಹೇಗೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಕಿವಿಯಲ್ಲಿ 3 ಭಾಗ ಬರುತ್ತೆ. ಹೊರಗಿಂದ ಕಾಣಿಸೋಂಥದ್ದು ಈ ಹೊರಗಿನ ಕಿವಿ ಮಾತ್ರ ಕಾಣಿಸೋದು. ಆದರೆ ಒಳಗಡೆ ಮಧ್ಯದ ಕಿವಿ ಹಾಗೂ ಒಳಗಿನ ಕಿವಿ ಕೂಡ ಇರುತ್ತೆ. ಆದರೆ ಅದು ನಮಗೆ ಕಾಣಿಸೋದಿಲ್ಲ. ಸೊ ಈ ಕಿವಿ ಕೇಳಿಸದಿರೋ ಸಮಸ್ಯೆ ಅಥವಾ ಶ್ರವಣ ದೋಷ ಅಂತೇನಿದೆ, ಸೊ ಇದು ನಮಗೆ ಹೊರಗಿನ ಕಿವಿಯಲ್ಲಿ ತೊಂದರೆ ಆದರೂ ಕೂಡ ಆಗ್ಬೋದು, ಮಧ್ಯದ ಕಿವಿಯಲ್ಲಿ ತೊಂದರೆ ಆದರೂ ಕೂಡ ಆಗ್ಬೋದು, ಹಾಗೆ ಒಳಗಿನ ಕಿವಿ ನರಗಳಲ್ಲಿ ತೊಂದರೆ ಆದರೂ ಕೂಡ ಆಗ್ಬೋದು. ಈ ಹೊರಗಿನ ಕಿವಿಯಲ್ಲಿ ವ್ಯಾಕ್ಸ್ ತುಂಬಿಕೊಳ್ಳೋದು ಅಥವಾ ಗುಗ್ಗೆ ತುಂಬಿಕೊಳ್ಳೋದು, ಅಥವಾ ಈ ಮಧ್ಯದ ಕಿವಿಯಲ್ಲಿ ಕಿವಿ ಪರದೆ ಹೋಲಾಗೋದು, ಅಥವಾ ಕಿವಿಯಿಂದ ಮೂಗಿಗೆ ಕನೆಕ್ಟ್ ಆಗುವಂಥ ಈ ಯೂಸ್ಟೇಷನ್ ಟ್ಯೂಬ್ ಅಂತ ಏನು ಕರಿತೀವಿ, ಆ ಟ್ಯೂಬ್ ಬ್ಲಾಕ್ ಆಗೋದು. ಸೊ ಇದೆಲ್ಲ ಹೊರಗಿನ ಕಿವಿ ಮತ್ತು ಮಧ್ಯದ ಕಿವಿಯ ಸಮಸ್ಯೆ. ಈ ಹೊರಗಿನ ಕಿವಿ ಅಥವಾ ಮಧ್ಯದ ಕಿವಿಯಿಂದ ನಮಗೆ ಒಂದು 30 ರಿಂದ 50 ಭಾಗದಷ್ಟು ಶ್ರವಣ ದೋಷ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಆಪ್ರೇಷನಿಂದ ಅಥವಾ ಔಷಧಿಯಿಂದ ಗುಣಪಡಿಸ್ಬೋದು. ಈಗ ಈ ಇಂದಿನ ಮುಖ್ಯ ಉದ್ದೇಶ ಏನಂದರೆ, ಈ ಒಳಗಿನ ಕಿವಿಯ 3ನೇ ಭಾಗ ಹಾಗೂ ಬಹಳ ಮುಖ್ಯವಾದ ಭಾಗ
ಇನ್ನರ್ ಇಯರ್ ಅಂತ ಏನು ಕರಿತೀವಿ. ಸೊ ಈ ಇನ್ನರ್ ಇಯರಲ್ಲಿರೋ ನರಗಳ ದೋಷ ಏನಿದೆಯೋ ಅದಕ್ಕೆ ಚಿಕಿತ್ಸೆ ಕೊಡುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋದು. ಸೊ ಈ ಒಳಗಿನ ಕಿವಿ ತೊಂದರೆ ಏನಿದೆ, ಈ ತೊಂದರೆಗೆ ಯಾವುದೇ ಔಷಧಿ ಆಗಲಿ ಅಥವಾ ಆಪ್ರೇಷನ್ ಆಗಲಿ ಮಾಡೋಕ್ಕಾಗೋದಿಲ್ಲ. ಇದು ಸಾಧಾರಣವಾಗಿ ಆಗೋದು ವಯಸ್ಸಾದ ಮೇಲೆ. ಸೊ ಏಜ್ ರಿಲೇಟೆಡ್ ಹಿಯರಿಂಗ್ ಲಾಸ್ ಅಂತ ಕರಿತೀವಿ. ಸೊ ವಯಸ್ಸಾದ ಮೇಲೆ ಆಗೋ ಹಿಯರಿಂಗ್ ಲಾಸ್ ಇರುತ್ತೆ. ತುಂಬ ಮಕ್ಕಳಿಗೆ ಬರ್ತ್ ಕಾಂಪ್ಲಿಕೇಶನ್ಸು ಅಂದರೆ ಹುಟ್ಟುತ್ತಾನೆ ಹಿಯರಿಂಗ್ ಲಾಸ್ ಇರುತ್ತೆ. ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಸೊ ಹಿಯರಿಂಗ್ ಏಡ್ ಯಾಕೆ ಹಾಕೋಬೇಕು ಅಂದರೆ, ಈ ಹಿಯರಿಂಗ್ ಲಾಸ್ ಎಲ್ಲ ನಾವು ಔಷಧಿಯಿಂದಾಗಲಿ ಅಥವಾ ಮಾತ್ರೆಯಿಂದಾಗಲಿ ಸರಿ ಮಾಡೋಕ್ಕಾಗಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಈ ಹಿಯರಿಂಗ್ ಏಡ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕೇಳಿಸುತ್ತೆ. ಅಂದರೆ ಇವಾಗ ಏನು ಹಿಯರಿಂಗ್ ಲಾಸ್ ಇದೆಯೋ ಆ ಗ್ಯಾಪನ್ನು ನಾವು ಫಿಲ್ ಮಾಡ್ಬೋದು. ಹಿಯರಿಂಗ್ ಏಡ್ ಅನ್ನೋದು, ಈ ಶ್ರವಣ ಸಾಧನ ಅನ್ನೋದು ಡಿಜಿಟಲಿ ಸೌಂಡ್ಸ್ನ ಆ್ಯಂಪ್ಲಿಫೈ ಮಾಡುತ್ತೆ. ಅಂದರೆ ಎಷ್ಟು ಹಿಯರಿಂಗ್ ಲಾಸ್ ಇದೆ, ಯಾವ ಫ್ರೀಕ್ವೆನ್ಸಿಲಿ ಎಷ್ಟು ಹಿಯರಿಂಗ್ ಲಾಸ್ ಇದೆಯೋ ಆ ಫ್ರೀಕ್ವೆನ್ಸಿ ಸ್ಪೆಸಿಫಿಕ್ ಆಗಿ ಕೇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇವಾಗ ಏನು ತೊಂದರೆ ಆಗಿದೆಯೋ ಅದನ್ನು ಸರಿಪಡಿಸೋದಕ್ಕೆ ಆಗೋದಿಲ್ಲ. ಇನ್ನು ಉಳ್ಕೊಂಡಿರೋ ಅಷ್ಟು ಹಿಯರಿಂಗನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಸಂದರ್ಭ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ, ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ, ಉಪಾಧ್ಯಕ್ಷ ಮಂಜು ಸುವರ್ಣ, ಸಂಘದ ಕಾನೂನು ಸಲಹೆಗಾರ ಕೃಷ್ಣಮೂರ್ತಿ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಸೇರಿದಂತೆ ಸಂಘದ ನಿರ್ದೇಶಕರು, ಸದಸ್ಯರು ಇದ್ದರು.